ಇಂದ ಹೇಳಿದೆ. ಮೆಡಿಕಲ್ಗೆ ಸಂಬಂಧಪಟ್ಟಂತೆ, ಡೆಂಟಲ್ಗೆ ಸಂಬಂಧಪಟ್ಟಂತೆ, ಆಯುಷ್ಗೆ ಸಂಬಂಧಪಟ್ಟಂತೆ, ಈ ಮೆಡಿಕಲ್, ಡೆಂಟಲ್, ಆಯುಷ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ನಾನು ವಿಶೇಷವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಾಧಿಕಾರದಿಂದ ಬಯಸ್ತೀನಿ. ಈ 3 ಕೋರ್ಸುಗಳ 100% ಸೀಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಅಲಾಟ್ ಆಗುವಂಥದ್ದು. ಇವತ್ತು 2022ಕ್ಕಿಂತ ಪೂರ್ವದಲ್ಲಿ ಡೈರೆಕ್ಟ್ ಸೂಟ್ ಕೇಸ್ ತಗೊಂಡೋಗಿ ಕಾಲೇಜಿಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ರಿ. ಇವತ್ತು ಕೆಲವರಿಗೆ, ಹಳೆ ಕಾಲದವರಿಗೆ ಅದೇ ಮೈಂಡ್ ಸೆಟ್ ಇದೆ. ಯಾವುದು ನೀವು ನೇರ ಕಾಲೇಜು ಮ್ಯಾನೇಜ್ಮೆಂಟ್, ಕಾಲೇಜ್ ಪ್ರಿನ್ಸಿಪಾಲಿಗೆ ಹೋಗಿ ತಾವು ಸೂಟ್ ಕೇಸ್ ತಗೊಂಡು ಮ್ಯಾನೇಜ್ಮೆಂಟ್ ಸೀಟ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅವರು ಒಪ್ಪಲ್ಲ. ಅವ್ರು ಹೇಳ್ತಾರೆ ಇಲ್ಲ, ನಿಯಮ ಚೇಂಜ್ ಆಗಿದೆ, ನಿಮ್ಮ ನೀಟ್ ರ್ಯಾಂಕ್ ಆಧಾರದ ಮೇಲೆ ಕೆಇ ಅವರು ಅಲಾಟ್ ಮಾಡ್ತಾರೆ, ದಯಮಾಡಿ ಕೆಇಗೆ ಹೋಗಿ ಅಂತ. ನಿಮಗೆ ಯಾರಾದ್ರೂ ಮಧ್ಯವರ್ತಿಗಳು ಭೇಟಿಯಾಗಿ ನೀವು ಮಧ್ಯವರ್ತಿಗಳ ಹತ್ರ ಹೋದ್ರೆ ನಾನು ಎಲ್ಲ ಕಾಲೇಜಲ್ಲಿ ರೆಡಿ ಮಾಡಿದೀನಿ, ಕೊಡಿ ದುಡ್ಡನ್ನ ಅಂತ ತಗೊಂತಾರೆ. ನೀವು ಡಿಸೈಡ್ ಮಾಡಿ, ಪೇರೆಂಟ್ಸು ವಿದ್ಯಾರ್ಥಿಗಳು. ಸುಪ್ರೀಂ ಕೋರ್ಟ್ ಆದೇಶದಂತೆ ಮೆಡಿಕಲ್ಲು ಮತ್ತೆ ಡೆಂಟಲ್ಗೆ ಸಂಬಂಧಪಟ್ಟಂತೆ, ಆಯುಷ್ಗೆ ಸಂಬಂಧಪಟ್ಟಂತೆ 100% ಸೀಟುಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇನೆ ಆಗುತ್ತೆ. ಸರ್ 100% ಸೀಟು ಆಗಿದ್ರೆ ಗೌರ್ಮೆಂಟ್ ಫೀಸ್ ಅಲ್ಲೇನೆ ಆಗುತ್ತಾ ನಿಮಗೆ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲ. ಅದು ಸರ್ಕಾರ ಮತ್ತೆ ಮೆಡಿಕಲ್ ಕಾಲೇಜ್ ಅವರು ಒಂದು ಅಗ್ರಿಮೆಂಟ್ ಅನ್ನ ಮಾಡಿದ್ದಾರೆ. ಅದ್ರ ಪ್ರಕಾರ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 85% ಸೀಟುಗಳು ಕೆಇಎ ಮೂಲಕ ಅಲಾಟ್ ಆಗುತ್ತೆ. 15% ಗೌರ್ಮೆಂಟ್ ಕಾಲೇಜ್ಗಳ ಸೀಟು MCC ಮೂಲಕ ಅಲಾಟ್ ಆಗುತ್ತೆ. ಸರ್ಕಾರನೇ ಫೀಸು ಫಿಕ್ಸ್ ಮಾಡುತ್ತೆ. ಖಾಸಗಿ ಕಾಲೇಜುಗಳಲ್ಲಿ 40% ಸೀಟುಗಳು ಕೆಇಎ ಮೂಲಕ ಸರ್ಕಾರಿ ಕೋಟದ ಸೀಟು ಅಂತ ಅವರು ಬಿಟ್ಟುಕೊಡ್ತಾರೆ. ಅದರಲ್ಲಿ ಸಣ್ಣ ಲಿಂಗ್ವಿಸ್ಟಿಕ್ ಮತ್ತೆ ರಿಲಿಜಿಯಸ್ ಮೈನಾರಿಟಿ ಕಾಲೇಜು ಕೆಲವಿದಾವೆ. ಅದರಲ್ಲಿ ಮಾತ್ರ ಸೀಟ್ ಶೇರಿಂಗ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅವರು 25% ಮಾತ್ರ ಕೊಡ್ತಾರೆ. ಉಳಿದ ಎಲ್ಲ ಮೆಡಿಕಲ್ ಕಾಲೇಜ್ ಅವರು ನಮಗೆ 40% ಅಷ್ಟು ಸೀಟು, ಡೆಂಟಲ್ ಅವರು 35% ಅಷ್ಟು ಸೀಟು ನಿಮ್ಮ ಮಕ್ಕಳಿಗೆ, ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಬಿಟ್ಟು ಕೊಡ್ತಾರೆ. ಅದಕ್ಕೆ ಫೀಸು ಸಹ ಸರ್ಕಾರ ಫಿಕ್ಸ್ ಮಾಡುತ್ತೆ. ತಮ್ಗೆಲ್ಲ ಗೊತ್ತಿದೆ, ನಾಮಿನಲ್ ಫೀಸ್ ಇರುತ್ತೆ, ತುಂಬಾ ಜಾಸ್ತಿ ಇರಲ್ಲ. ಇನ್ನ ಉಳಿದಂತಹ ಈ ನಮಗೆ 40% ಕೊಟ್ಟಾದ್ಮೇಲೆ ಇನ್ನ ಉಳಿದ 40% ಸೀಟನ್ನ ಹೈಯರ್ ಫೀಸ್ ಸೀಟ್ ಅಂತೇಳಿ ಇಡ್ತಾರೆ. ಅದು ಸಹ ನಮ್ಮ ಮೂಲಕನೇ ಅಲಾಟ್ ಆಗುತ್ತೆ. ಫೀಸು ಸರ್ಕಾರನೇ ಫಿಕ್ಸ್ ಮಾಡುತ್ತೆ. ಅಂದ್ರೆ ಅವ್ರ ಜೊತೆ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದೇ ಫಿಕ್ಸ್ ಮಾಡುತ್ತೆ. ಕಳೆದ ವರ್ಷ ತಮ್ಗೆ ಗೊತ್ತು 12 ಲಕ್ಷ ಚಿಲ್ಲರೆ ಆ ಫೀಸ್ ಇತ್ತು. ಅಲ್ಲಿಗೆ 40 80 ಆದ್ರೆ ಇನ್ನು ಉಳಿದಂತಹ 20% ಸೀಟ್ ಏನಿದೆ ಅದರಲ್ಲಿ 15% NRI ವಿದ್ಯಾರ್ಥಿಗಳಿಗೆ, 5% ಮಾತ್ರ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಅಂತೇಳಿ ನಿಗದಿಯಾಗಿದೆ. ಆ ಫೀಸು ಮಾತ್ರ ಕಾಲೇಜ್ ಅವರೇ ಫಿಕ್ಸ್ ಮಾಡ್ತಾರೆ. ಫೀಸು ಮಾತ್ರ ಕಾಲೇಜ್ ಅವರು ಫಿಕ್ಸ್ ಮಾಡಿ ನಮಗೆ ಕೊಡ್ತಾರೆ. ನಾವು ನಮ್ಮ ವೆಬ್ಸೈಟ್ ಅಲ್ಲಿ ನಿಮಗೆ ಹಾಕ್ತಿವಿ. ಆದ್ರೆ ಅಡ್ಮಿಷನ್ ಮಾತ್ರ ಕೆಇಎ ಮುಖಾಂತರ, ನಿಮ್ಮ ನೀಟ್ ರ್ಯಾಂಕ್ ಮುಖಾಂತರ. ಉದಾಹರಣೆಗೆ ತಾವೊಂದು ಕಾಲೇಜಿಗೆ ಹೋಗ್ಬೇಕು ಅಂತ ನೀವು ಕಾಲೇಜಲ್ಲಿ ಹೋಗಿ ಎಲ್ಲ ಕಾಲೇಜಿಗೆ ಹೋಗಿ ಮಾತಾಡ್ಕೊಂಡು ಬಂದ್ರು ಕಾಲೇಜ್ ಅವ್ರು ನೇರ ಅಡ್ಮಿಷನ್ ಮಾಡಲ್ಲ, ಕೆಇಎ ಮುಖಾಂತರ ಬನ್ನಿ ಅಂತ ಹೇಳ್ತಾರೆ. ನಿಮ್ಮ ಮಗುದು 8 ಲಕ್ಷ ರ್ಯಾಂಕ್ ಇದೆ, ನೀವು ದುಡ್ಡು ಕೊಡೋದಕ್ಕೆ ರೆಡಿ ಇದ್ದೀರಾ ಮ್ಯಾನೇಜ್ಮೆಂಟ್ ಸೀಟಿಗೆ, ಕಾಲೇಜ್ ಅವ್ರು ಹೇಳಿದರೆ ಕೆಇಎ ಮೂಲಕ ಬನ್ನಿ ಅಂತ. ನೀವು ಫುಲ್ ಜೋಶಲ್ಲಿ, ನಾವು ಕಾಲೇಜಲ್ಲೆಲ್ಲ ಮಾತಾಡಿದೀವಿ, ನಾವೊಂದು ಬುಕ್ ಮಾಡಿದೀವಿ ಸೀಟು, ಆ ಕಾಲೇಜ್ ಅವ್ರು ಒಪ್ಪಿದ್ದಾರೆ, ಜಸ್ಟ್ ಕೆಇಎ ಮುಖಾಂತರ ಬನ್ನಿ ಅಂತ ಹೇಳಿದ್ದಾರೆ. ಕೆಇಎ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸ್ತೀರಾ, ಅಲ್ಲಿ 2 ಮ್ಯಾನೇಜ್ಮೆಂಟ್ ಸೀಟ್ ಇದೆ. ನಿಮ್ ಮಗುದು 8 ಲಕ್ಷದ್ದು ಸೀಟ್ ಇದೆ, 8 ಲಕ್ಷ ರ್ಯಾಂಕ್ ಇದೆ. ಇಬ್ರು ವಿದ್ಯಾರ್ಥಿಗಳು 6 ಲಕ್ಷ, ನಿಮ್ಗಿಂತನೂ ಕಡಿಮೆ ಇರುವಂತಹ 6 ಲಕ್ಷದ ವಿದ್ಯಾರ್ಥಿಗಳು ಅದೇ ಕಾಲೇಜಿನ ಮ್ಯಾನೇಜ್ಮೆಂಟ್ ಸೀಟಿಗೆ ಆಪ್ಷನ್ ಎಂಟ್ರಿ ಮಾಡಿದ್ರೆ, ನೀವು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಕೊಂಡು ಬಂದಿದ್ರು ನಿಮಗೆ ನಾವು ಸೀಟ್ ಕೊಡಲ್ಲ. ನಾವು ಅಂದ್ರೆ ನಮ್ಮ ಸಾಫ್ಟ್ವೇರ್ ಕೊಡಲ್ಲ. ಅದು ಯಾರು ಕಡಿಮೆ ರ್ಯಾಂಕ್ ಇರೋದ್ರಿಗೆ ಅವ್ರಿಗೆ ಅಲರ್ಟ್ ಆಗುತ್ತೆ. ಹಾಗಾಗಿ ಪೋಷಕರು, ವಿದ್ಯಾರ್ಥಿಗಳು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಮಾಡಿಸುವಂತವ್ರು ದುಡ್ಡಿದ್ರೆ ಮಾತ್ರ ಸಾಕಾಗಲ್ಲ, ನಿಮ್ಮ ಮಗುವಿನ ರ್ಯಾಂಕ್ ಸಹ ಇರಬೇಕು. ಹಾಗಾಗಿ ಇದು ಸಹ ಅಷ್ಟೇನೆ, ಕಾಲೇಜಿಂದ ಕಾಲೇಜಿಗೆ ಮ್ಯಾನೇಜ್ಮೆಂಟ್ ಮತ್ತೆ NRI ಸೀಟ್ಗಳದ್ದು ಫೀಸು ವ್ಯತ್ಯಾಸ ಇದೆ. ಕಾಲೇಜ್ ಅವರಿಗೆ ಸರ್ಕಾರ ಪೂರ್ಣ ಸ್ವತಂತ್ರವನ್ನ ಕೊಟ್ಟಿದೆ. ಅವರು ಎಷ್ಟು ಬೇಕಾದ್ರೂ ಡಿಕ್ಲೇರ್ ಮಾಡಬಹುದು. ಮ್ಯಾಕ್ಸಿಮಮ್ 45 ಲ್ಯಾಕ್ ಕಳೆದ ವರ್ಷ ಸರ್ಕಾರ ನಿಗದಿ ಮಾಡಿಸಿತ್ತು, ಅದರಂತೆ ಅವರು ಡಿಕ್ಲೇರ್ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ಗಳು ಸಹ ಇದಾವೆ. ಸೀಟ್ ಶೇರಿಂಗ್ ಅಲ್ಲಿ ಮತ್ತೆ ಫೀಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ತಾವು ಅದು ಅಷ್ಟು ಡಿಟೈಲ್ ಹೋಗಲ್ಲ, ನಿಮಗೆ ಈಗ ಅದು ಅಗತ್ಯ ಇಲ್ಲ. ನಾನಿಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ 100% ಸೀಟು ನಮ್ಮ ಮುಖಾಂತರ ಅಲಾಟ್ ಆಗುತ್ತೆ. ಹಾಗಾಗಿ ತಾವು ಕಾಲೇಜುಗಳನ್ನೆಲ್ಲ ಸ್ಟಡಿ ಮಾಡಿ
ಕಳೆದ ವರ್ಷದ ಕಾಲೇಜ್ಗಳ ಎಲ್ಲ ರ್ಯಾಂಕ್ ಅನ್ನ ಸ್ಟಡಿ ಮಾಡಿ ನಿಮ್ಮ ಮಗುದು ನೀಟ್ ರ್ಯಾಂಕ್ ಆಧಾರದ ಮೇಲೆ ತಾವು ಮೆಂಟಲಿ ರೆಡಿ ಆಗಿ ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ.